ನೀವು ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಇಂದು ಹೊರಬೀಳಬೇಕಿದ್ದ ತೀರ್ಪು ಆಗಸ್ಟ್ 1ಕ್ಕೆ ಮುಂದೂಡಿಕೆ. ಪ್ರಜ್ವಲ್ ರೇವಣ್ಣಗೆ ಮತ್ತೆರಡು ದಿನ ರಿಲೀಫ್. ಮಳೆ ಅಂತ ಬೇಗ ಕೆಲಸ ಮುಗಿಸಿ ಮನೆಗೆ ಬಂದ ಪತಿ, ಪ್ರಿಯಕರನೊಟ್ಟಿಗೆ ರೂಮ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪತ್ನಿ, ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಆಂಟಿ ಲವ್ವರ್ ಎಸ್ಕೇಪ್. 47 ಕೊಲೆ, ದರೋಡೆ, ಸುಲಿಗೆ ಪ್ರಕರಣಗಳನ್ನ ಪತ್ತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಪೊಲೀಸ್ ಶ್ವಾನ ಸಾವು, ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದಲ್ಲಿ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ. ಮತ್ತೊಂದು ಜಿಂಕೆ ಮೇಲೆ ಬೀದಿ ನಾಯಿಗಳ ದಾಳಿ, ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ ತೋಟದಲ್ಲಿ ಗಂಡು ಜಿಂಕೆ ಸಾವು. ಬೇಲೂರಿನ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿದ ಸರಣಿ ಕಳವು ಪ್ರಕರಣ, ಮುರೇಹಳ್ಳಿ ಭಾಗದ 4 ಮನೆಗಳಿಗೆ ಕನ್ನ ಹಾಕಿದ ಕಳ್ಳರು, ಪೊಲೀಸರ ವಿರುದ್ಧ ಗ್ರಾಮಸ್ಥರ ಕಿಡಿ. ಬೇಲೂರಿನ ಲಾಡ್ಜ್ನಲ್ಲಿ ಕೇರಳ ಮೂಲದ ವ್ಯಕ್ತಿ ಸಾವು, ಕಾರಣ ಹುಡುಕಿ ಹೊರಟ ಪೊಲೀಸರು. ವಾರ್ತೆಗಳ ವಿವರ. ಕೆಆರ್ ನಗರದ ಮಹಿಳೆ ಮೇಲೆ ನಡೆದಿದೆ ಎನ್ನಲಾದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ ಪ್ರಕರಣದಲ್ಲಿ ಇವತ್ತು ತೀರ್ಪು ಪ್ರಕಟ ಆಗಬೇಕಾಗಿತ್ತು. ಆದರೆ ತೀರ್ಪನ್ನು ಆಗಸ್ಟ್ 1ಕ್ಕೆ ಪ್ರಕಟಿಸುವುದಾಗಿ ನ್ಯಾಯಾಲಯ ಹೇಳಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಶಪಡಿಸಿಕೊಂಡಿದ್ದ ಸ್ಯಾಮ್ಸಂಗ್ ಮೊಬೈಲ್ ಅನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಬೇಡವಾ ಎಂಬುದರ ಕುರಿತು 2 ಕಡೆ ವಕೀಲರಿಂದ ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ಈ ಹಂತದಲ್ಲಿ ಸರ್ಕಾರದ ಪರವಾಗಿ ವಿಶೇಷ ಸಾರ್ವಜನಿಕ ಅಭಿಯೋಜಕರಾದ ಜಗದೀಶ್ ಮತ್ತೆ ಅಶೋಕ್ ನಾಯಕ್ ಹಾಗೂ ರೇವಣ್ಣ ಪರ ವಕೀಲ ಆಗಿರ್ತಕ್ಕಂಥ ಅರುಣ್ ಜಿ ರವರು ವಾದ ಮಂಡಿಸಲು ಮುಂದಾದಾಗ, ನಿಮ್ಮ ವಾದ ಬೇಡ, ಕೇವಲ ಅಭಿಪ್ರಾಯ ಮಾತ್ರ ವ್ಯಕ್ತಪಡಿಸಿ, ಸ್ಪಷ್ಟೀಕರಣ ಬೇಕಾಗಿರುವ ಹಿನ್ನೆಲೆಯಲ್ಲಿ ತೀರ್ಪು ಪ್ರಕಟಿಸದೆ ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ ಶುಕ್ರವಾರ ಶುಭವೋ ಅಶುಭವೋ ಅಂತಕ್ಕಂಥದ್ದು ತೀರ್ಮಾನ ಆಗತ್ತೆ. ಅವತ್ತು ಆದೇಶವನ್ನ ನೀಡ್ತೀವಿ ಅಂತ ಹೇಳಿ ಸದ್ಯ ತೀರ್ಪನ್ನ ಮುಂದೂಡಲಾಗಿದೆ. ಏನು ಸ್ಥಳ ಮಹಾಜರು ನಡೆಸತಕ್ಕಂಥ ಸಂದರ್ಭದಲ್ಲಿ ಎಸ್ಐಟಿ ಅವರು ಸ್ಯಾಮ್ಸಂಗ್ ಮೊಬೈಲ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಇದರಲ್ಲಿ 100 ಅಶ್ಲೀಲ ಚಿತ್ರಗಳು ಸೆರೆಯಾಗಿದ್ದಾವೆ. ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಜಗದೀಶ್ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿದ್ರು ಅಂತ ಅಂದ್ರೆ ಸರ್ಕಾರದ ಪರ ವಕೀಲರು. ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು, ತನಿಖಾಧಿಕಾರಿಗಳು ಹೇಳುವಂತೆ ಪ್ರಕರಣ ನಡೆದಾಗ ಈ ಸ್ಯಾಮ್ಸಂಗ್ ಮೊಬೈಲ್ ಇರಲೇ ಇಲ್ಲ, ಇದನ್ನ ಸಾಕ್ಷಿಯನ್ನಾಗಿ ನ್ಯಾಯಾಲಯ ಹೇಗೆ ಪರಿಗಣಿಸುತ್ತೆ ಅಂತ ಪ್ರಶ್ನೆ ಮಾಡಿದ್ರು. ಆಗ ನ್ಯಾಯಮೂರ್ತಿಗಳು, ಇಲ್ಲಿ ಮೊಬೈಲ್ ಮತ್ತೆ ಗೂಗಲ್ ಲೊಕೇಶನ್ ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಬೇಡವಾ ಎಂಬುದಷ್ಟೇ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಇದರ ಬಗ್ಗೆ ಸ್ಪಷ್ಟೀಕರಣ ಬೇಕು. ಹೀಗಾಗಿ ಆಗಸ್ಟ್ 1ರಂದು ಆದೇಶ ನೀಡ್ತೀವಿ ಅಂತ ಹೇಳಿ ತೀರ್ಪನ್ನ ಮುಂದೂಡಿದ್ದಾರೆ. ಅವಿವಾಹಿತ ಹೋಮ್ ಗಾರ್ಡ್ ಒಬ್ಬ ವಿವಾಹಿತ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಹೊಂದಿರತಕ್ಕಂತ ಹಿನ್ನೆಲೆಯಲ್ಲಿ ಅದನ್ನ ಪ್ರಶ್ನೆ ಮಾಡಿದ ಪತಿಯ ಮೇಲೆ ಆತನ ಮನೆಯಲ್ಲೇ ಆತನ ಮಡದಿಯ ಮುಂದೆಯೇ ಆತನನ್ನ ಥಳಿಸಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ವರದಿಯಾಗಿದೆ. ಸಕಲೇಶಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶ್ರುತಿ ಹಾಗೂ ನಂದೀಶ್ ಎಂಬುವವರಿಗೆ ವಿವಾಹ ಆಗಿದ್ದು ಅದಕ್ಕೆ ಸಾಕ್ಷಿ ಎಂಬಂತೆ 2 ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಅದೇ ಪಕ್ಕದ ಊರಿನ ಹೊಸಪೇಟೆ ಗ್ರಾಮದ ಸುದರ್ಶನ್ ಅಲಿಯಾ ಸುಜಿತ್ ಎಂಬಾತ ಈಗ ಅವರ ಬದುಕಿನಲ್ಲೇ ವಿಲನ್ ಆಗಿ ಬಿಟ್ಟಿದ್ದಾನಂತೆ. ಸಕಲೇಶಪುರ ಪೊಲೀಸ್ ಠಾಣಾ ಅಡಿಯಲ್ಲಿ ಗೃಹ ರಕ್ಷಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆತನ ಪಕ್ಕದ ಊರಿನ ವಿವಾಹಿತ ಮಹಿಳೆ ಶ್ರುತಿ ಜೊತೆಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದ ಅಂತ ಹೇಳಲಾಗ್ತಾ ಇದೆ. ಏನು ಈ ಹಿಂದೆ ಕೂಡ ಇದೇ ವಿಚಾರವಾಗಿ ಹಲವು ಬಾರಿ ಕುಟುಂಬಗಳಲ್ಲಿ ಗಲಾಟೆ ನಡೆದಿತ್ತು. ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಸಂಧಾನ ಸಭೆಗಳು ಕೂಡ ನಡೆದಿತ್ತು. ವಿವಾಹಿತ ಕುಟುಂಬಸ್ಥರ ತಂಟೆಗೆ ಹೋಗದಂತೆ ಹೋಮ್ ಗಾರ್ಡ್ ಸುದರ್ಶನ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಗ್ರಾಮಸ್ಥರು. ಆದ್ರೂ ಕೂಡ ಆತ ತನ್ನ ಚಾಳಿಯನ್ನ ಬಿಡದೆ ಶ್ರುತಿಯೊಟ್ಟಿಗೆ ತನ್ನ ಪ್ರೀತಿ ಪ್ರೇಮ ಪ್ರಣಯವನ್ನ ಮುಂದುವರೆಸಿದ್ದ ಅಂತ ಹೇಳಲಾಗ್ತಾ ಇದೆ. ಏನಾಗಿದೆ, ಸೋಮವಾರ ಮತ್ತೆ ಪತಿ ಕೆಲಸಕ್ಕೆ ತೆರಳಿದ ಸಮಯವನ್ನ ನೋಡ್ಕೊಂಡು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಆತ ಮನೆಗೆ ಕರೆಸ್ಕೊಂಡಿದ್ದಾಳೆ ಶ್ರುತಿ ಅಂತಕ್ಕಂಥ ಮಾತುಗಳು. ಅಂಡ್ ಈ ಸಂದರ್ಭದಲ್ಲಿ ಅವತ್ತೇನು ಮಳೆ ಬರ್ತಾ ಇತ್ತು ಅನ್ನೋ ಕಾರಣಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಪತಿ ಬೇಗ ಮನೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಶ್ರುತಿ ಮತ್ತೆ ಸುಜಿತ್ ಇಬ್ಬರು ಕೂಡ ಮನೆಯ ರೂಮ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಪತಿಗೆ. ಈ ಬಗ್ಗೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಸಬೂಬನ್ನ ಹೇಳುವ ಪ್ರಯತ್ನವನ್ನ ಪಟ್ಟು ಯಾವಾಗ ಏನ್ ಮಾಡ್ತಾ ಇದ್ದೀರಿ ಹಂಗೆ ಹಿಂಗೆ ಅಂತ ಸಹಜವಾಗಿ ಒಂದಿಷ್ಟು ಮಾತಿಗೆ ಮಾತು ಬೆಳೆದಿದೆ. ಮಾತಿಗೆ ಮಾತು ಬೆಳೆದು
ಏನು ಪತಿಯ ಮೇಲೆ ಮಡದಿಯ ಮುಂದೆಯೇ ಆತನ ಪ್ರಿಯಕರ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ವರದಿಯಾಗಿದೆ. ಇನ್ನು ಈ ಬಗ್ಗೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ರೆ ಆತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಪರವಾಗಿಯೇ ಪೊಲೀಸರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೂಕ್ತವಾದ ನ್ಯಾಯ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳಿ ಒಳಗಾದ ಪತಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡಿ. ಅವ್ರು ಇಷ್ಟು ವರ್ಷ 2 ವರ್ಷದ ಕಾಂಟ್ಯಾಕ್ಟ್ ಇತ್ತು. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಕೆಲಸ ಆಯ್ತು ಮನೆ ಅಂತ ಹೋಗ್ತಾ ಇದ್ವಿ. ಇವತ್ತು ಕೆಲಸ ಮುಗಿಸ್ಕೊಂಡು ಕೆಲಸ ಇರಲಿಲ್ಲ, ಮನೆಗೆ ವಾಪಸ್ ಅಂತ ಹೋದೆ. 11 ಗಂಟೆಗೆ ಹೋದೆ ಸರ್. ಒಳಗಡೆ ಇದ್ದಾಗ ನಾ ಕೇಳಲ್ಲ ಅಂತ ಹೊತ್ತಿಗೆ ಮೆಟ್ರೆಲ್ಲ ಇಟ್ಕೊಂಡು ಎಲ್ಲ ಲಾಕ್ ಮಾಡ್ಕೊಂಡು ಸರ್ ಹೊಡೆಯೋಕ್ಕೆಲ್ಲ ಬಂದರು. ಅಲ್ಲಿ ಇಲ್ಲೆಲ್ಲ ಜಜ್ಗಟ್ಟಿಗೆಲ್ಲ ನೋವಾಯ್ತು ಸರ್, ಜಜ್ಗಟ್ಟಿಗೆಲ್ಲ ಹೊಡೆಯೋಕ್ಕೆಲ್ಲ ಬಂದರು ಸರ್. ಅದಕ್ಕೆ ನಂಗೆ ನಾವು ತಡೆಯೋಕ್ಕಾಗಿಲ್ಲ ಬಂತು. ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತ ಸರ್ ಬಂದಿದ್ದು ಸರ್. ಯಾರು? ಸುಜಿತ್ ಹೊಸಪೇಟೆ. ಹ್ಞೂ ಸರ್. ನಮ್ಮ ಮನೆ ಒಳಕ್ಕೆ ಬಂದು ನಮಗೆ ಫುಲ್ ಎಲ್ಲ ಮೆಟ್ರೆಲ್ಲ ಲಾಕ್ ಮಾಡಿ ಎಲ್ಲ ಒದ್ದೆಲ್ಲ ಆಫ್ ಮಾಡಕ್ ಬಂದ್ರು ಸರ್. ಹೋಮ್ ಗಾರ್ಡ್ಸ್ ಕೆಲ್ಸಕ್ಕೆ ಹೋದಾರೆ ಸರ್ ಅವ್ರು, ಸುಜಿತ್ ಅವರು. ನಾವು ಇಲ್ಲಿ ಕೂಲಿ ಕೆಲಸ ಸರ್, ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ಮಾಲ್ಪೇಟೆಗೆ ಬರ್ತೀವಿ ಕೆಲಸಕ್ಕೆ. ಇವತ್ತು ಕೆಲಸ ಇರಲ್ಲ ಸರ್, ಮನೆಗೆ ವಾಪಸ್ ಹೋದೆ. ಮನೆಗೆ ಹೋಗೋ ಹೊತ್ತಿಗೆ ಅಲ್ಲಿ ಒಳಗಡೆ ಇದ್ರು ಸರ್, ಇಬ್ಬರು ಇದ್ರು. ಕೇಳೋ ಹೊತ್ತಿಗೆ ನನ್ನನ್ನೇ ಲಾಕ್ ಮಾಡ್ಕೊಂಡ್ರು ಸರ್. ಹೊರಗೆ ಹೋಗ್ಬಿಡ್ಲಿಲ್ಲ ಸರ್. ಸರ್ ಒಂದು ಸ್ವಲ್ಪ ದಿವಸ ಹಿಂಗೆ ಇತ್ತು, ಕಾಂಟ್ಯಾಕ್ಟ್ ಇದ್ದಾಗ ಒಂದು ಸ್ವಲ್ಪ ಗಲಾಟೆಲ್ಲ ಆಯಿತು ಸರ್. ಗಲಾಟೆ ಆಗಿ ಸಮಾಧಾನ ಆಗಿ ಮನೆ ಕರ್ಕೊಂಡು ಬಂದಿದ್ದೆ ಸರ್. ಅವರು ಹೊರಗಡೆ ಹೋಗಿದ್ಲು, ಮನೆಯಲ್ಲಿ ಕರ್ಕೊಂಡು ಬಂದಿದ್ದೆ. ಸಮಾಧಾನಾಗಿ ಮನೇಲಿ ಇದ್ದು ನಾನು ಕೆಲ್ಸಕ್ಕೆ ಹೋದ್ರೆ ಮನೆಗೆ ಬಂದರೆ ಈ ವಿಚಾರ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ ಸರ್. ಇವತ್ತು ಕೆಲಸ ಇಲ್ಲ ಅಂತ ವಾಪಸ್ ಅದನ್ನ ಮನೆಗೆ ಹೋಗ್ತೀವಿ. ಒಳಗಡೆ ಸಿಗಾಕಿದ್ರು ಸರ್. ಕೇಳಕತ್ತು ಹೋತಿಗೆ ಎಲ್ಲ ಹೊಡೆಯೋಕ್ಕೆಲ್ಲ ಬಂತು. ಎಲ್ಲ ಎತ್ಕತ್ತಿಗೆಲ್ಲ ಒದ್ದು ನನಗೆ ಮಾತಾಡೋಕ್ಕೆ ಅವಕಾಶ ಆಗ್ತಿಲ್ಲ ಸರ್. ಉಸಿರಾಡೋದು ತೊಂದರೆ ಆಗ್ಬಿಟ್ಟಿದ್ದೆ. ಹಂಗೆಲ್ಲ ಮಾಡಿ ಒದ್ದೆಲ್ಲ ಮಾಡಿ ಹೊರಡಿಕೆಲ್ಲ ಯಾರು ಸರ್ ಊರಾಗ ಯಾರು ಸಿಕ್ಕಿಲ್ಲ ನನಗೆ. ಹೊರಡಿಗೆ ಬಂದು ಊರಿಗೆ ಕಿರ್ಚಾದ್ಮೇಲೆ ಊರಲ್ಲೆಲ್ಲ ಬಂದು ಸ್ವಲ್ಪ ಸಪೋರ್ಟ್ ಮಾಡಿ ಹಾಸ್ಪಿಟಲ್ಗೆಲ್ಲ ಸರ್. ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಯ ಡಾಬರ್ಮನ್ ಹೆಣ್ಣು ಶ್ವಾನ ರಕ್ಷಾ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದೆ. 10 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕ್ರಿಯಾಶೀಲವಾಗಿ ಸೇವೆಯನ್ನ ಸಲ್ಲಿಸಿದ್ಲು ರಕ್ಷಾ. 200ಕ್ಕೂ ಅಧಿಕ ವಿವಿಧ ಅಪರಾಧ ಹಾಗೂ ಸೂಕ್ಷ್ಮ ಪ್ರಕರಣಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಈ ಶ್ವಾನ ತನಿಖೆಗೆ ಸಹಕರಿಸಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ 47 ಕೊಲೆ, ದರೋಡೆ, ಸುಲಿಗೆ ಪ್ರಕರಣಗಳನ್ನ ಪತ್ತೆ ಮಾಡುವಲ್ಲಿ ಇದು ಪ್ರಮುಖ ಪಾತ್ರವನ್ನ ವಹಿಸಿತ್ತು. ತನ್ನ ಕಾರ್ಯಕ್ಷಮತೆಯಿಂದಾಗಿಯೇ ರಕ್ಷಾ ಕರ್ತವ್ಯದ ವೇಳೆ ವಲಯ ಮಟ್ಟದ ಚಿನ್ನದ ಪದಕ, ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ಸಹವನ್ನ ಗೆದ್ದಿತ್ತು. ಆ ಅನಾರೋಗ್ಯದಿಂದ ನಿನ್ನೆ ರಾತ್ರಿ ಮೃತಪಟ್ಟಿದೆ. ಇನ್ನು ಮೃತ ಶ್ವಾನಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಗರದ ಪೊಲೀಸ್ ಮೈದಾನದಲ್ಲಿ ಅಂತ್ಯಕ್ರಿಯೆಯನ್ನು ನಿರ್ವಹಿಸಲಾಯಿತು. 3 ಸುತ್ತು ಗಾಳಿಯಲ್ಲಿ ಗುಂಡನ್ನು ಹಾರಿಸಿ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು. ಎಎಸ್ಪಿ ವೆಂಕಟೇಶ್ ನಾಯ್ಡು ಅವರ ನೇತೃತ್ವದಲ್ಲಿ ಸರ್ಕಾರಿ ಗೌರವ ಸಲ್ಲಿಕೆಯನ್ನು ಮಾಡಲಾಯಿತು. ರಕ್ಷಾ ಅಕಾಲಿಕ ಸಾವಿಗೆ ಪೊಲೀಸ್ ಸಿಬ್ಬಂದಿಗಳು ಕಂಬನಿಯನ್ನ ಮಿಡಿದಿದ್ದಾರೆ. ಭಾರತ ಹೃದಯದಿಂದ ಬೀಳ್ಕೊಡುಗೆಯನ್ನು ನೀಡಿದ್ದಾರೆ. Party present. Police hot. Party reload. ಕೇಂದ್ರ ಸರ್ಕಾರ ನೀಡಿರುವ ರಸಗೊಬ್ಬರವನ್ನ ನಾಡಿನ ರೈತರಿಗೆ ಸರಿಯಾಗಿ ಹಂಚಿಕೆ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹಾಸನ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಸಂತೆಪೇಟೆ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ನಂತರ ಕೃಷಿ ಜಂಟಿ ನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಆಲೂರು ಸಕಲೇಶ್ವರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಬೇಲೂರಿನ ಶಾಸಕರು, ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ, ಪ್ರಧಾನ ಕಾರ್ಯದರ್ಶಿ ನಟರಾಜು, ಉಪಾಧ್ಯಕ್ಷ ಮಹೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಅನ್ನವನ್ನು ನೀಡ್ತಕ್ಕಂಥ ರೈತರ ಬಾಯಿಗೆ ಮಣ್ಣನ್ನು ಕೊಟ್ಟಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅಂತ ನೇರವಾಗಿ ಆರೋಪವನ್ನು ಮಾಡ್ತೀನಿ. ಅನ್ನಭಾಗ್ಯ ಆ ಭಾಗ್ಯ ಈ ಭಾಗ್ಯ ಜೊತೆಗೆ ನೀವೆಲ್ಲ ನೋಡಿರ್ಬೋದು ಮಾಧ್ಯಮದಲ್ಲಿ ರೈತ ಗೊಬ್ಬರ ಸಿಗದಲ್ಲೇ ಬಾಯಿಗೆ ಮಣ್ಣು ಹಾಕೊಂಡು ಮಣ್ಣು ತಿಂದಂಥ ಘಟನೆಯನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ರೈತರ ಪಾಲಿಗೆ ಸತ್ತಿದೆಯೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಾಸನ ಜಿಲ್ಲೆಯಲ್ಲಿ ನೀವೇ ಮಾಧ್ಯಮದವರು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ಪ್ರಸಾರ ಮಾಡಿದರೂ ಕೂಡ ಒಬ್ಬರು ಸಚಿವರು, ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಕೃಷಿ ಸಚಿವರು ಇರ್ಬೋದು, ಒಬ್ಬರು ರೈತರನ್ನ ಕರೆದು ಒಂದು ಸಭೆನ ಮಾಡ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನು ಕೂಡ ಮಾಡಲಿಲ್ಲ. ಇಷ್ಟು ಜೋಳ ಇಷ್ಟೊಂದು ರೋಗ ಬಂದು ಹಾಳ್ಬಿದ್ದೋಗಿದೆ. ಹಾಸನ ಜಿಲ್ಲೆಯ ಮುಖ್ಯ ವಾಣಿಜ್ಯ ಬೆಳೆ ಇವತ್ತು ಹಾಸನದಿಂದ ದೂರ ಆಗೋಗಿದೆ ಆಲೂಗೆಡ್ಡೆ. ಇವತ್ತು ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ, ಮೆಣಸಿನ ಬೆಳೆದಂಥ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ, ಶುಂಠಿ ಬೆಳೆದಂಥವ್ರು ಏನಾಗಿದೆ, ಈ ಭಾಗದಲ್ಲಿ ರೈತರು ಏನು ಬೆಳಿಬೇಕು ಅಂತನಾದರೂ ಕೂಡ ಹೇಳಬೇಕಲ್ಲ ರಾಜ್ಯ ಸರ್ಕಾರ. ಇವತ್ತು ಇವ್ರ ಪಕ್ಷದ ಭಾರಿ ಸಮಾವೇಶಗಳನ್ನ ಮಾಡಲಿಕ್ಕೆ ಹಾಸನಕ್ಕೆ ಬರ್ತಾರೆ, ಆದರೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಬಗ್ಗೆ ಇವರಿಗೆ ಕಿಂಚಿತ್ತಾರ ಕಾಳಜಿ ಇದೆಯಾ ಇವರಿಗೆ? ಕೃಷಿ ಸಚಿವರು ಅಂತ ಹೇಳಿದರೆ ಎಷ್ಟು ಹೊಲಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಎಷ್ಟು ಗದ್ದೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಗೆ ಬಂದಾಗ ಕನಿಷ್ಠ ಸೌಜನ್ಯಕ್ಕೋಸ್ಕರ ರೈತರ ಜೊತೆ ಒಂದು ಸಂವಾದ ಮಾಡೋದಾಗಲಿ, ಕೊನೆ ಪಕ್ಷ ರೈತರ ಜಮೀನಲ್ಲಿ ಇಳಿದು. ಸಕಲೇಶಪುರ ತಾಲೂಕಿನಲ್ಲಿ ಬೀದಿ ನಾಯಿಗಳ ದಾಳಿಗೆ ಮತ್ತೊಂದು ಜಿಂಕೆ ಬಲಿಯಾಗಿದೆ. ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅವರ ಹಂಜಗೋಡನಹಳ್ಳಿ ಗ್ರಾಮದ ತೋಟದಲ್ಲಿ ಗಂಡು ಜಿಂಕೆ ಸಾವನ್ನಪ್ಪಿದೆ. ಕೆಲ ದಿನಗಳಿಂದ ಗ್ರಾಮದ ಸಮೀಪವೇ ಬೀಡು ಬಿಟ್ಟಿದ್ದ ಜಿಂಕೆ ಸಿಕ್ಕ ಆಹಾರ ತಿಂದು ತನ್ನ ಪಾಡಿಗೆ ತಾನಿತ್ತು. ಆದರೆ ಕಳೆದ ರಾತ್ರಿ ಜಿಂಕೆ ಮೇಲೆ ಶ್ವಾನಗಳು ದಾಳಿ ಮಾಡಿವೆ. ಅಲ್ಲದೆ ಜಿಂಕೆಯನ್ನ ಸಾಮೂಹಿಕವಾಗಿ ಕಚ್ಚಿ ಸಾಯಿಸಿವೆ. ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಅಮಾಯಕ ಜಿಂಕೆಗಳು ಕೂಡ ಇದರಿಂದ ಬಲಿ ಆಗ್ತಾ ಇದೆ. ಒಂದು ಕಡೆ ಆನೆ ಹಾವಳಿ, ಮತ್ತೊಂದು ಕಡೆ ಕಾಡು ಕೋಣಗಳ ಹಾವಳಿ, ಇದೀಗ ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಪ್ರಾಣಿ ಪ್ರಿಯರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜಿಂಕೆಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ನಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಜಿಂಕೆ ನಿನ್ನೆ ರಾತ್ರಿ ಇದು ನಾಯಿ ಹಿಡಿದ ಹಾಗಿದೆ. ಈ ಜಿಂಕೆ ಸ್ವಲ್ಪ ಓಡಾಡ್ಕೊಂಡಿತ್ತು ಇಲ್ಲಿ ತೋಟದಲ್ಲಿ, ನಮ್ಮ ಮನೆ ಹತ್ರನೂ ಬರೋದು, ಈ ಸುತ್ತಮುತ್ತ ಎಲ್ಲ ತಿರುಗಾಡೋದು. ಅಷ್ಟಾಗಿ ಜನರಿಗೆ ಭಯಪಡ್ತಾ ಇರಲಿಲ್ಲ. ಅಂದರೆ ಇದೊಂಥರ ಊರೊಟ್ಟಿನ ಜಿಂಕೆ ಥರ ಇತ್ತು. ಬಹುಶಃ ನಿನ್ನೆ ರಾತ್ರಿ ಇಲ್ಲೊಂದು 8-10 ನಾಯಿಗಳು, ಪೋಲಿ ನಾಯಿಗಳಿದೆ, ಆ ನಾಯಿಗಳು ಸೇರಿ ಇದನ್ನ ಕೊಂದಿದ್ದಾವೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಿಂಕೆಗಳಿದೆ. ಈ ಸುತ್ತಮುತ್ತ ಯಾರೂ ಕೂಡ ಬೇಟೆ ಆಡಲ್ಲ, ಹಾಗಾಗಿ ಜಿಂಕೆ ಸಂತಾನ ಭಾರಿ ಜಾಸ್ತಿ ಇದೆ. ಇದುವರೆಗೆ ಈ ಭಾಗದಲ್ಲಿ ಈ ಥರದ ದುರಂತ ಆಗಿರಲಿಲ್ಲ. ನಾಯಿಗಳಿಗೆ ಸಿಕ್ಕಿ ಸತ್ತಿದೆ, ಇದೊಂದು ದುರಂತ. ಅದು ಒಳ್ಳೆ ಸಾಧು ಪ್ರಾಣಿಗಳು, ಏನು ಸ್ವಲ್ಪ ರೈತರಿಗೊಂಚೂರು ತೊಂದರೆ ಕೊಡ್ತವೆ, ಸಣ್ಣ ಪುಟ್ಟ ತೊಂದರೆಗಳು ಬಿಟ್ಟರೆ ನಮ್ಮ ಜೊತೆ ಬದುಕ್ತಿರ್ತಾರೆ. ಮಲೆನಾಡಿನ ಗಡಿ ಭಾಗದ ಹಳ್ಳಿಗಳಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸುದ್ದಿ ತಿಳಿದ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಮಂಗಳವಾರ ತಾಲೂಕಿನ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಮೂರೆಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಮಾಡಲಾಗಿದೆ. ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಇನ್ನು ಗ್ರಾಮದ ಕೂಲಿ ಕಾರ್ಮಿಕರಾದ ದಿನೇಶ್, ಗಂಗರಾಜು, ಗುಲಾಬಿ ಹಾಗೂ ರಾಜಮ್ಮ ಎಂಬುವವರ 4 ಮನೆಗಳ ಹಿಂಬದಿಯ ಬಾಗಿಲುಗಳನ್ನು ಮುರಿದು ಯಾರೋ ಅಪರಿಚಿತ ವ್ಯಕ್ತಿಗಳು ಮನೆಯ ಬೀರಿನಲ್ಲಿ ಇಟ್ಟಲಾಗಿದ್ದ ಹಣ, ಒಡವೆ, ಓಲೆ, ಉಂಗುರ, ಕಾಲ್ ಚೈನು ಎಲ್ಲವನ್ನ ಕದ್ದು ಪರಾರಿಯಾಗಿದ್ದಾರೆ. ಆರೋಪಿಗಳ ಪತ್ತೆಗೆ ಅರೆಹಳ್ಳಿ ಪೊಲೀಸರು ಶ್ವಾನ ಹಾಗೂ ಬೆರಳಚ್ಚು ತಜ್ಞರೊಂದಿಗೆ ಗ್ರಾಮದಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಘಟನೆಯ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಇದು ಗ್ರಾಮಸ್ಥರಲ್ಲಿ ಸಹಜವಾಗಿ ಆತಂಕವನ್ನ ಮೂಡಿದೆ. ಈ ಗ್ರಾಮದಲ್ಲಿ ಬಹುತೇಕ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಎಂದಿನಂತೆ ತೋಟದ ಕೆಲಸಕ್ಕೆ ಎಲ್ಲರೂ ಕೂಡ ತೆರಳಿದ್ರು. ಈ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ನೋಡಿಕೊಂಡು ಕಳ್ಳರು ತಮ್ಮ ಕೈ ಚಳಕವನ್ನ ಪ್ರದರ್ಶನವನ್ನ ಮಾಡಿದ್ದಾರೆ. ಇನ್ನು ಕಳೆದ 2 ವರ್ಷಗಳ ಹಿಂದೆ ಇದೇ ರೀತಿ ಗ್ರಾಮದ ಜೋಸೆಫ್ ಹಾಗೂ ಜಗದೀಶ್ ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿತ್ತಂತೆ. ಘಟನೆ ನಡೆದು 2 ವರ್ಷಗಳಾದ್ರೂ ಕೂಡ ಇನ್ನೂ ಕೂಡ ಆರೋಪಿಗಳು ಯಾರು, ಅವ್ರು ಏನೇನು ಕದ್ದಿದ್ರು ಅವು ಯಾವು ಕೂಡ ಇನ್ನೂ ಕೂಡ ಸಿಕ್ಕಿಲ್ವಂತೆ. ಹೀಗಾಗಿ ಗ್ರಾಮಸ್ಥರು ಪೊಲೀಸರ ವಿರುದ್ಧ ಅಸಮಾಧಾನ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೇಲೂರಿನ ಲಾಡ್ಜ್ನಲ್ಲಿ ಕೇರಳ ಮೂಲದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರತಕ್ಕಂಥ ಘಟನೆ ವರದಿಯಾಗ್ತಾ ಇದೆ. ಬೇಲೂರಿನ SM ಲಾಡ್ಜ್ನಲ್ಲಿ 52 ವರ್ಷದ ಸಜೀಬ್ ಅಂತಕ್ಕಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ, ಮೃತಪಟ್ಟಿದ್ದಾರೆ. ಲಾಡ್ಜ್ನ ಕೊಠಡಿಯಲ್ಲಿ ಮಲಗಿದ ಸ್ಥಿತಿಯಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸಾವಿಗೆ ಇನ್ನಷ್ಟೇ ಸ್ಪಷ್ಟ ಕಾರಣಗಳು ಪೊಲೀಸ್ ತನಿಖೆ ನಂತರ ತಿಳಿಬೇಕಾಗಿದೆ. ಸಾವಿಗೆ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ, ಯಾಕೆ ಸಾವನ್ನಪ್ಪಿದ್ದಾರೆ ಅಂತ. ಬಟ್ ಕೇರಳ ಮೂಲದ ವ್ಯಕ್ತಿ ಅಂತ ಗೊತ್ತಾಗಿದೆ. ಸ್ಥಳಕ್ಕೆ PSI ಶಿವನಗೌಡ ಮತ್ತೆ
ಸಿಬ್ಬಂದಿ ದೇವರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಇಂದು ಹೊರಬೀಳಬೇಕಿದ್ದ ತೀರ್ಪು ಆಗಸ್ಟ್ 1ಕ್ಕೆ ಮುಂದೂಡಿಕೆ. ಪ್ರಜ್ವಲ್ ರೇವಣ್ಣಗೆ ಮತ್ತೆರಡು ದಿನ ರಿಲೀಫ್. ಮಳೆ ಅಂತ ಬೇಗ ಕೆಲಸ ಮುಗಿಸಿ ಮನೆಗೆ ಬಂದ ಪತಿ, ಪ್ರಿಯಕರನೊಟ್ಟಿಗೆ ರೂಮ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪತ್ನಿ. ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಆಂಟಿ ಲವ್ವರ್ ಎಸ್ಕೇಪ್. 47 ಕೊಲೆ, ದರೋಡೆ, ಸುಲಿಗೆ ಪ್ರಕರಣಗಳನ್ನ ಪತ್ತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಪೊಲೀಸ್ ಶ್ವಾನ ಸಾವು. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದಲ್ಲಿ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ. ಮತ್ತೊಂದು ಜಿಂಕೆ ಮೇಲೆ ಬೀದಿ ನಾಯಿಗಳ ದಾಳಿ, ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ತೋಟದಲ್ಲಿ ಗಂಡು ಜಿಂಕೆ ಸಾವು. ಬೇಲೂರಿನ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿದ ಸರಣಿ ಕಳವು ಪ್ರಕರಣ, ಮುರೇಹಳ್ಳಿ ಭಾಗದ 4 ಮನೆಗಳಿಗೆ ಕನ್ನ ಹಾಕಿದ ಕಳ್ಳರು, ಪೊಲೀಸರ ವಿರುದ್ಧ ಗ್ರಾಮಸ್ಥರ ಕಿಡಿ. ಬೇಲೂರಿನ ಲಾಡ್ಜ್ನಲ್ಲಿ ಕೇರಳ ಮೂಲದ ವ್ಯಕ್ತಿ ಸಾವು, ಕಾರಣ ಹುಡುಕಿ ಹೊರಟ ಪೊಲೀಸರು. ಇದಾಗಿ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.